ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ನದಿಯ ಹೂಳು ಎತ್ತುವ ನೆಪದಲ್ಲಿ ಮರಳು ದಂಧೆ ನಡೀತಾ ಇದೆಯಾ? ಅಕ್ರಮ ದಂಧೆಯಲ್ಲಿ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ರಾ ಎನ್ನುವಂಥ ಪ್ರಶ್ನೆಗಳು, ಅನುಮಾನಗಳು ಮೂಡ್ತಾ ಇದೆ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಸೇರಿ ಮರಳು ಸಂಗ್ರಹಣೆ ಆರೋಪ ಕೇಳಿ ಬರ್ತಾ ಇದೆ. ಸರಡಗಿ ಗ್ರಾಮದ ಬಳಿ ಬ್ಯಾರೇಜ್ ಸ್ವಚ್ಛ ಮಾಡುವಂಥ ಕಾಮಗಾರಿ ನಡೀತಾ ಇದೆ. ಭೀಮಾ ನದಿಗೆ ನಿರ್ಮಾಣ ಮಾಡಿರುವಂತಹ ಬ್ಯಾರೇಜ್ನಲ್ಲಿ ಕಾಮಗಾರಿ ಸಾಗ್ತಾ ಇದೆ. ತುಂಬಾ ದಿನಗಳ ನಂತರ ಪಾಲಿಕೆ ವತಿಯಿಂದ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. 5 ಕೋಟಿ ವೆಚ್ಚದಲ್ಲಿ ಹೂಳೆತ್ತುವಂತಹ ಕಾಮಗಾರಿ ನಡೀತಾ ಇದೆ. ಕಾಮಗಾರಿಯನ್ನ ಆಂಧ್ರ ಮೂಲದ ಗುತ್ತಿಗೆದಾರರು ಪಡೆದಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಿಂದ ಕಾಮಗಾರಿ ನಿರ್ವಹಣೆ ಆಗ್ತಾ ಇದೆ. ಬ್ಯಾರೇಜ್ನ ಗೇಟ್ಗಳು ಹಾಕಬೇಕು ಹಾಗೂ ಮಣ್ಣನ್ನು ತೆಗೆದು ದುರಸ್ತಿ ಮಾಡಬೇಕು. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಸೇರಿ ನದಿಯಲ್ಲಿನ ಮರಳನ್ನ ಸಂಗ್ರಹಣೆ ಮಾಡ್ತಿದ್ದಾರಾ? ಅಕ್ರಮವಾಗಿ ಮರಳು ಮಾರಾಟವನ್ನ ಮಾಡ್ತಿದ್ದಾರಾ? ಮರಳು ದಂಧೆ ನಡೀತಾ ಇದೆಯಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಖಾಸಗಿ ವ್ಯಕ್ತಿಯ ಹೊಲದಲ್ಲಿ ಮರಳನ್ನ ಕಲೆಕ್ಟ್ ಮಾಡಿ ನದಿ ಪಕ್ಕದಲ್ಲಿರೋ ಹೊಲದಲ್ಲಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಸುಮಾರು ಅರ್ಧ ಎಕರೆಗೂ ಅಧಿಕ ಪ್ರದೇಶದಲ್ಲಿ ಮರಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯ ಸಂಗ್ರಹಣೆ ಮಾಡಿರುವಂತಹ ಮರಳನ್ನ ಸೀಸ್ ಮಾಡ್ತೇವೆ ಅಂತ ಮಹಾನಗರ ಪಾಲಿಕೆ ಕಮಿಷನರ್ ಹಾಗೂ ಮೈನ್ಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಇನ್ನೂ ಕೂಡ ಮರಳು ತೆಗೆಯೋ ಹಂತದಲ್ಲೇ ಕಾಮಗಾರಿ ಇದೆ. ಎಸ್, ಇಲ್ಲಿ ಮೂಲತಃ ಮೇಲ್ನೋಟಕ್ಕೆ ಹೂಳೆತ್ತುವಂತಹ ಕಾರ್ಯ ನಡೀತಾ ಇದೆ ಅಂತ, ಬಟ್ ಒಳಗೊಳಗೆ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆಯಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅಕ್ರಮ ದಂಧೆಯಲ್ಲಿ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಒಬ್ಬರು ಖಾಸಗಿ ವ್ಯಕ್ತಿಯ ಹೊಲದಲ್ಲಿ ಮರಳನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ನದಿ ಪಕ್ಕದಲ್ಲಿ ಇರುವಂಥ ಹೊಲ ಅದು. ಸುಮಾರು ಅರ್ಧ ಎಕರೆಗೂ ಅಧಿಕ ಪ್ರದೇಶದಲ್ಲಿ ಮರಳನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಹಾಗೆ ಈ ಏನು ಮರಳು ಕಲೆಕ್ಟ್ ಆಗಿದೆ ಅದನ್ನು ಸೀಸ್ ಮಾಡ್ತೀವಿ ಅಂತ ಮಹಾನಗರ ಪಾಲಿಕೆ ಕಮಿಷನರ್ ಹಾಗೂ ಮೈನ್ಸ್ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಸೊ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ. ಇನ್ನು ಮೇಲ್ನೋಟಕ್ಕೆ ನದಿಯ ಹೂಳನ್ನು ಎತ್ತುವಂಥ ಕಾರ್ಯ, ಬಟ್ ಒಳಗೊಳಗೆ ಈ ರೀತಿ ಅಕ್ರಮ ದಂಧೆ ನಡೀತಾ ಇದೆಯಾ? ಈ ಅನುಮಾನ ಬಂದಿದ್ದು ಹೇಗೆ ಅಂತ? ಹೌದು ಸಿಂಚನ, ಏನಂದ್ರೆ ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮದ ಬಳಿ ಭೀಮಾ ನದಿಗೆ ಒಂದು ಬ್ಯಾರೇಜ್ ಕಟ್ಟಲಾಗಿದೆ. ಆ ಬ್ಯಾರೇಜ್ ತುಂಬಾ ಹಳೆಯ ಬ್ಯಾರೇಜ್. ಅದೇ ಬ್ಯಾರೇಜ್ ಬಳಿಯಿಂದ ಏನಂದ್ರೆ ಪ್ರತಿನಿತ್ಯ ಕಲಬುರಗಿ ನಗರಕ್ಕೆ ನೀರು ಸರಬರಾಜು ಮಾಡಲಾಗುತ್ತೆ. ಅಲ್ಲಿ ಭಾರಿ ಹೀಗಾಗಿ ಬ್ಯಾರೇಜ್ ಸ್ವಚ್ಛಗೊಳಿಸಲು ಏನಂದ್ರೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೂಡ ಪ್ರಾರಂಭ ಮಾಡಲಾಗಿತ್ತು. ಮಹಾನಗರ ಪಾಲಿಕೆ ವತಿಯಿಂದ ಈ ಕಾಮಗಾರಿ ಪ್ರಾರಂಭ ಮಾಡಲಾಗಿತ್ತು. ಆದ್ರೆ ಈ ಕಾಮಗಾರಿಯನ್ನು ಸಣ್ಣ ಅಂದ್ರೆ ನಿರ್ವಹಣೆಗಾಗಿ ಆಂಧ್ರ ಮೂಲದ ವ್ಯಕ್ತಿಗೆ ಏನಂದ್ರೆ ಈ ಕಾಮಗಾರಿ ನೀಡಲಾಗಿತ್ತು. ಆದ್ರೆ ಅದೇ ಸಣ್ಣ ನೀರಾವರಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ಏನಂದ್ರೆ ಅಲ್ಲಿರ್ತಕ್ಕಂಥ ಏನಂದ್ರೆ ಮರಳನ್ನು ತೆಗೆದು ಏನಂದ್ರೆ ಖಾಸಗಿ ಹೊಲದಲ್ಲಿ ಸುಮಾರು ಅರ್ಧ ಎಕರೆಗೆ ಹೆಚ್ಚು ಹೊಲದಲ್ಲಿ ಸಂಗ್ರಹಣೆ ಮಾಡಿರ್ತಕ್ಕಂಥ ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಳನ್ನು ಅಲ್ಲಿ ಸಂಗ್ರಹಣೆ ಮಾಡಿರ್ತಾರೆ. ಆ ಗ್ರಾಮಸ್ಥರಿಗೆ ಏನಂದ್ರೆ ಒಂದು ಟ್ರಿಪ್ ಮನೆ ಕಟ್ಟಲು ಕೂಡ ಆ ಮರಳು ಎತ್ತಲು ಬಿಟ್ಟಿರೋದು. ಆದ್ರೆ ಇಲ್ಲಿ ಕಾಮಗಾರಿ ಮಾಡೋದನ್ನು ಬಿಟ್ಟು ಏನಂದ್ರೆ ಮರಳು ಏನಂದ್ರೆ ದಂಧೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಭಾರಿ ಪ್ರಮಾಣದಲ್ಲಿ ಮರಳು ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸದ್ಯ ಈಗಾಗಲೇ ಏನಂದ್ರೆ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಮುಗಿಸಿಲ್ಲ. ಆಲ್ರೆಡಿ ಏನಂದ್ರೆ ಮಳೆಗಾಲ ಪ್ರಾರಂಭ ಆಗಿರ್ತಕ್ಕಂಥದ್ದು. ಭೀಮಾ ನದಿ ಭಾರಿ ಪ್ರಮಾಣದಲ್ಲಿ ಮಳೆ ಬಂದ್ರೆ ಭೀಮಾ ನದಿ ಮತ್ತೆ ಏನಂದ್ರೆ ಉಕ್ಕಿ ಅಲ್ಲಿ ಮರಳು ಮತ್ತೆ ಏನಂದ್ರೆ ಆ ಗೇಟ್ಗೆ ಅಂದ್ರೆ ಬ್ಯಾರೇಜ್ಗೆ ಬಂದು ಕವರ್ ಆಗುತ್ತೆ. ಮತ್ತೆ ಯಾವುದೇ ರೀತಿಯ ಕಾಮಗಾರಿ ಮಾಡಲಾಗಲ್ಲ ಮತ್ತು ಆ ಗೇಟ್ಗಳ ಕುಂಡ್ರಿಸಲು ಕೂಡ ಸಾಧ್ಯ ಆಗೋದಿಲ್ಲ. ಆದ್ರೆ ಇಲ್ಲಿ ಕಾಮಗಾರಿ ಮಾಡುವುದನ್ನು ಬಿಟ್ಟು ಬರೀ ಏನಂದ್ರೆ ಇವರು ಆ ಮರಳು ಸಂಗ್ರಹಣೆ ಮಾಡೋದು ಮತ್ತು ಮರಳು ದಂಧೆಯಲ್ಲಿ ತೊಡಗಿದ್ದಾರೆ ಅಂತಕ್ಕಂಥದ್ದು ಸದ್ಯ ಅಲ್ಲಿ ಗ್ರಾಮಸ್ಥರು ಆರೋಪ ಮಾಡಿರ್ತಕ್ಕಂಥದ್ದು. ಮೇಲ್ನೋಟಕ್ಕೂ ಕೂಡ ಅದು ಕಂಡು ಬಂದು ಈಗಾಗಲೇ ಮಹಾನಗರ ಪಾಲಿಕೆ ಅಧಿಕಾರಿ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರ್ಬೋದು ಮತ್ತು ಮೈನ್ಸ್ ಅಧಿಕಾರಿಗಳು ಸಂಗ್ರಹಣೆ ಆಗಿರ್ತಕ್ಕಂಥ ಉಸಿರನ್ನು ನಾವು ಮರಳನ್ನು ನಾವು ಸೀಸ್ ಮಾಡಿ ಈಗಾಗಲೇ ಏನಂದ್ರೆ ಸೀಸ್ ಮಾಡ್ತೇವೆ, ಅದನ್ನು ರಾಯಲ್ಟಿ ಪ್ರಕಾರ ಜನರಿಗೆ ಮಾರಾಟ ಮಾಡ್ತೀವಿ ಅಂತಕ್ಕಂಥದ್ದು ಸದ್ಯ ಅವರು ಮಾಹಿತಿ ನೀಡಿರ್ತಕ್ಕಂಥದ್ದು. ಒಟ್ಟಲ್ಲಿ ಹೇಳೋದಾದ್ರೆ ಆ ಕಾಮಗಾರಿ ಮಾಡುವುದನ್ನು ಬಿಟ್ಟು ಏನಂದ್ರೆ ಇವರು ಆ ಮರಳು
ಮರಳು ದಂಧೆಯಲ್ಲಿ ತೊಡಗಿದ್ದಾರೆ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಈಗ ಮಳೆಗಾಲ ಏನಂದ್ರೆ 2-3 ದಿವಸದಲ್ಲಿ ಭಾರಿ ಮಳೆ ಬಂದ್ರೆ ನದಿ ಉಕ್ಕಿ ಮತ್ತೆ ಯಥಾಸ್ಥಿತಿ ಅಲ್ಲಿ ಏನಂದ್ರೆ ಯಥಾಸ್ಥಿತಿ ಏನಂದ್ರೆ ವ್ಯವಸ್ಥೆ ಉಂಟಾಗ್ತಕ್ಕಂಥದ್ದು. ಯಾವುದೇ ರೀತಿ ಅಲ್ಲಿ ಕಾಮಗಾರಿ ಏನಂದ್ರೆ ಮಾಡದೇ ರೀತಿಯಲ್ಲಿ ಅದು ಕಂಡು ಬರುತ್ತೆ. ಏನಂದ್ರೆ ಹೊಸ ಗೇಟ್ಗಳು ಕೂಡ ಅವರು ಅಳವಡಿಸಿಲ್ಲ ಮತ್ತು ಯಾವುದೇ ರೀತಿಯ ನಿರ್ವಹಣೆ ಕೂಡ ಮಾಡಿಲ್ಲ, ಬರೀ ಹೂಳೆತ್ತುವುದಷ್ಟೇ ಸದ್ಯಕ್ಕೆ ಕಾಮಗಾರಿ ಮಾಡಿರ್ತಾರೆ. ಹೀಗಾಗಿ ಏನಂದ್ರೆ ಅಲ್ಲಿ ಹಲವು ಅನುಮಾನಗಳು ಮೂಡಿರ್ತಕ್ಕಂಥದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಅಂದರೆ ಕಾಮಗಾರಿ ಮಾಡಬೇಕಾಗಿತ್ತು, ಅದಕ್ಕಾಗಿ ಗುತ್ತಿಗೆಯನ್ನು ಪಡೆದಿರೋದು. ಬಟ್ ಇವರು ಕಾಮಗಾರಿ ಮಾಡೋದು ಬಿಟ್ಟು ಅಕ್ರಮವಾಗಿ ಮರಳು ದಂಧೆಯನ್ನು ನಡೆಸ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದರೆ ಪಕ್ಕದಲ್ಲೇ ಇರುವಂಥ ಒಂದು ಹೊಲದಲ್ಲಿ ಅಕ್ರಮವಾಗಿ ಮರಳು ರಾಶಿಗಳು ಕಂಡು ಬಂದಿದೆ. ಇದರ ಬಗ್ಗೆ ಅಧಿಕಾರಿಗಳಿಗೂ ಕೂಡ ದೂರನ್ನು ನೀಡಲಾಗಿದೆ. ಹೀಗಾಗಿ ಈ ಮರಳನ್ನು ಸೀಸ್ ಮಾಡ್ತೇವೆ ಅಂತ ಮಹಾನಗರ ಪಾಲಿಕೆ ಕಮಿಷನರ್ ಹಾಗೂ ಮೈನ್ಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಇನ್ನೂ ಕೂಡ ಮರಳು ತೆಗೆಯೋ ಹಂತದಲ್ಲೇ ಇದೆ ಕಾಮಗಾರಿ. ಇಷ್ಟು ದಿನ ಆಯಿತು ಶುರುವಾಗಿ, ಆದರೂ ಕೂಡ ಇನ್ನು ಮರಳನ್ನೇ ತೆಗಿತಾ ಕುತ್ಕೊಂಡಿದ್ದಾರೆ. ಈಗ ಮತ್ತೆ ಮುಂಗಾರು ಕೂಡ ಎಂಟ್ರಿ ಕೊಟ್ಟಿದೆ, ಮಳೆ ಪ್ರಾರಂಭ ಆಗುತ್ತೆ, ಮತ್ತೆ ಮರಳು ಬಂದು ಅಲ್ಲೇ ಜಮೆ ಆಗುತ್ತೆ. ಹೀಗಾಗಿ ಕಾಮಗಾರಿ ಮಾಡೋದು ಬಿಟ್ಟು ಮರಳು ಸಾಗಾಟದಲ್ಲಿ ಹೆಚ್ಚು ಗಮನ ಹರಿಸಿದ್ರ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಹಾನಗರ ಪಾಲಿಕೆ ಕಮಿಷನರ್ ಅವಿನಾಶ್ ಶಿಂದೆ ಅವರಿದ್ದಾರೆ. ನಮಸ್ತೆ ಸರ್. ಓಕೆ, ಕಾಲ್ ಕಟ್ ಆಗಿದೆ, ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸದ್ಯ ಅಂದರೆ ಈ ಕಾಮಗಾರಿಯನ್ನು ಮಾಡೋದು ಬಿಟ್ಟು ಕೇವಲ ಮರಳು ಸಾಗಾಟದ ಕಡೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ ಎನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಯಾಕಂದರೆ ಸಾಕಷ್ಟು ಡಿಲೇ ಆಗ್ತಾ ಇದೆ ಈ ಕಾಮಗಾರಿ ಮುಗಿಯೋದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಹಾನಗರ ಪಾಲಿಕೆ ಕಮಿಷನರ್ ಅವಿನಾಶ್ ಶಿಂದೆ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಾನು ಕಮಿಷನರ್ ಅವರು ಅಲ್ಲ ಮೇಡಮ್, ನಾನು ಎಡಬ್ಲ್ಯೂ ಮಾತಾಡೋದು. ಅದು ಅಕ್ರಮ ಮರಳುಗಾರಿಕೆ ಏನು ಇಲ್ಲ ಮೇಡಮ್. ಅಲ್ಲಿ ಕುಡಿಯೋ ನೀರಿನ ಬ್ಯಾರೇಜ್ ಇದೆ ಮೇಡಮ್. ಸಿನ್ಸ್ ಫ್ರಮ್ ಅದು 20 years ಅದು ಗೇಟ್ ಅದು ಓಪನ್ ಆಗಿರ್ಲಿಲ್ಲ. ಅದು ಓಪನ್ ಮಾಡ್ಬಿಟ್ಟು ಒಳಗಡೆಯಿಂದೆಲ್ಲ ಏನು ಒಳಗ ಸಿಲ್ಟ್ ಇದೆ ಅದು ಸಿಲ್ಟ್ ಅನ್ನ ಕ್ಲಿಯರ್ ಮಾಡೋದು ಟೆಂಡರ್ ನಮಗ್ ಮಾಡಿಕೊಟ್ಟಿದ್ದಾರೆ ಮೈನರ್ ಇರಿಗೇಷನ್ ಅವರಿಗೆ. ನಾವು ಗೇಟ್ ಗಳನ್ನ ಓಪನ್ ಮಾಡಿ ಒಳಗಡೆ ಇದು ಸ್ಲಡ್ಜು ಸಿಲ್ಟು ಅದನ್ನ ತೆಗೆದು ಆಚೆ ಹಾಕ್ತಾ ಇದೀವಿ ಮೇಡಮ್. ಸರ್, ಅಂದ್ರೆ ಈ ಆರೋಪ ಬಂದಿದ್ ಯಾಕೆ ಅಂತ ಅಂದ್ರೆ ಕಾಮಗಾರಿ ತುಂಬಾ ಡಿಲೇ ಆಗ್ತಾ ಇದೆ ಅಂತನಾ ಹೇಗೆ? ಇಲ್ಲ, ಡಿಲೇ ಏನಾಗಿಲ್ಲ, ನಾವು ಟೈಮ್ಲಿ ಮಾಡಿದೀವಿ. ಮತ್ತೆ ಅಲ್ಲಿ ಯಾವ್ದು ಅಕ್ರಮ ಮರಳುಗಾರಿಕೆ ಅಲ್ಲ ಮೇಡಮ್. ಆ ಒಳಗಡೆ ಇರೋದು ಸಿಲ್ಟ್ ಇದೆ, ಅದು ಕುಡಿಯೋ ನೀರು ಕಂಟಮಿನೇಟೆಡ್ ಆಗ್ತಾ ಇದೆ. ಆ ಕಂಟಮಿನೇಟೆಡ್ ಆಗೋದ್ರಿಂದ ಅದ್ರ ಒಳಗಡೆ ಶೇಖರಣೆಗೊಂಡಿರೋ ಹೂಳನ್ನ ಅದು ತೆಗಿಯಕ್ಕೆ ನಮಗೆ ಟೆಂಡರ್ ಮಾಡಿಕೊಟ್ಟಿದ್ರು. ಆ ಹೂಳು ತೆಗಿದಿದ್ದೀವಿ ಮೇಡಮ್. ಅಲ್ಲಿ ಯಾವ್ದು ಮರಳುಗಾರಿಕೆ ಏನಾಗ್ತಾ ಇಲ್ಲ ಮೇಡಮ್. ಅದು ಏನ್ ಬಂದಿರೋದೆಲ್ಲ ಪಕ್ಕದಲ್ಲಿರೋ ಹೊಲದಲ್ಲಿ ಮರಳು ಸಂಗ್ರಹಣೆ ಆಗ್ತಾ ಇದೆ ಅಂತ ಹೇಳ್ತಿದಾರಲ್ಲ, ಅದು ಸಂಗ್ರಹಣೆ ಅದು ಯಾವ್ದು ಅದರಲ್ಲಿ ಅನ್ಯೂಸಬಲ್ ಇದೆ ಅದು ಒಂದ್ ಕಡೆ ಡಂಪ್ ಮಾಡಿದೀವಿ ಮೇಡಮ್. ಅದರಲ್ಲಿ ಏನಾದ್ರು ಯೂಸಬಲ್ ಇರೋದನ್ನ ಸಪರೇಟ್ ಆಗಿ ಡಂಪ್ ಮಾಡಿದೀವಿ. ಡಂಪ್ ಮಾಡಿಬಿಟ್ಟು ನಾವು ನಮ್ಮ ಕಮಿಷನರ್ ಸಾಹೇಬ್ರ ಗಮನಕ್ಕೆ ತಗೊಂಡಿದೀವಿ. ನೋಡಿ ಸರ್, ಇದು ಯೂಸಬಲ್ ಇದೆ, ಇದು ಅನ್ಯೂಸಬಲ್ ಇದೆ, ಇದು ಲ್ಯಾಂಡ್ ಫಿಲ್ ಮಾಡಿದೀವಿ, ಅನ್ಯೂಸಬಲ್ ಲ್ಯಾಂಡ್ ಫಿಲ್ ಮಾಡಿದೀವಿ, ಯೂಸಬಲ್ ಸಪರೇಟ್ ಆಗಿ ಹಾಕಿದೀವಿ ಇಲ್ಲಿ. ಇದನ್ನ ತಾವು ಮೈನ್ಸ್ ಅವರ ಜೊತೆಗೆ ಅಸೆಸ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಯಾರಾದ್ರೂ ತಗೊಂತೀರಾ, ಆಕ್ಷನ್ ಮಾಡ್ತೀರಾ, ಏನ್ ಮಾಡ್ತೀರಾ ನೋಡಿ ಅಂತ ಹೇಳಿ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೀವಿ ಮೇಡಮ್. ಹಾಗಾದ್ರೆ ಈ ಆರೋಪ ಸುಳ್ಳು ಅಂತ ಹೇಳ್ತಿದ್ದೀರಾ? ಮರಳು ದಂಧೆ ನಡೀತಾ ಇಲ್ಲ? ಸುಳ್ಳು ಆರೋಪ ಮೇಡಮ್. ಅಲ್ಲಿ ಯಾವ ಮರಳುಗಾರಿಕೆನೂ ಆಗ್ತಾ ಇಲ್ಲ, ಮತ್ತೆ ಇನ್ನೊಂದು ಅವ್ಯವಹಾರನೂ ಆಗ್ತಾ ಇಲ್ಲ ಮೇಡಮ್. ಪ್ಯೂರ್ಲಿ ಅದು ಸುಳ್ಳು ಆರೋಪ ಮೇಡಮ್. ಸುಮ್ಮನೆ ಜನ ಅದು ಏನೋ ಯಾರೋ ನೋಡ್ಬಿಟ್ಟು ಹೇಳ್ತಾ ಇದಾರೆ ಕಾಣ್ತದೆ ನಿಮ್ಗೆ. ನಾವಲ್ಲಿ ಸ್ಟಾರ್ಟ್ ಮಾಡಿಟ್ಟು ಅದನ್ನ ಮತ್ತೆ ಅವ್ರ ಮೈನ್ಸ್ ಮತ್ತೆ ಇವ್ರು ಬಂದು ಅದನ್ನ ನೋಡ್ಕೊಂಡ್ಬಿಟ್ಟು ಫೋಟೋಗ್ರಾಫ್ಸ್ ಅದು ತಗೊಂಡು ಅಸೆಸ್ಮೆಂಟ್ ಮಾಡ್ಕೊಂಡಿದ್ದಾರೆ ಮೇಡಮ್. ಅದು ಈ ಶಾರ್ಟ್ಲಿ ಏನದ ಅದಕ್ಕೆ ಎಷ್ಟು ರಾಯಲ್ಟಿ ಆಗುತ್ತೆ ನೋಡ್ಬಿಟ್ಟು ಯಾರಿಗಾದ್ರೂ ಅದು ಆಕ್ಷನ್ ಮಾಡ್ತಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಸಜ್ಜನ ಶೆಟ್ಟಿ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು.